ಅದರ ಜೊತೆಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮಿಮಿಕ್ರಿ ಗೋಪಿಸರ್ ಅವರು ಕೂಡ ವೇದಿಕೆಗೆ ಆಗಮಿಸ್ತಾರೆ. ಅವರು ಕೂಡ ತುಂಬು ಹೃದಯದಿಂದ ಲಕ್ಷ್ಮೀಶ್ವರದಿಂದ ಅವರನ್ನ ಎರಡು ದಿಗ್ಗಜರು ಈ ವೇದಿಕೆ ಮೇಲೆ ಆಗಿಸ್ತಾರೆ. ದಯವಿಟ್ಟು ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸೋಣ. ಲಕ್ಷ್ಮೀಶ್ವರಕ್ಕೆ ಫಸ್ಟ್ ಟೈಮ್ ನಾನು ಬರ್ತಾ ಇದ್ದೀನಿ. ಅಬ್ಬರ ಏನು ಅಂತ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಿಮಗೆ, ನಿಮ್ಮ ಎನರ್ಜಿಗೆ ಈ ರೂಪ ನೋಡಿ ಎನರ್ಜಿ ಬಂತು. ಅವರು ಹೇಳ್ತಾ ಇದ್ರು ಬಂತು ಬಂತು ಕರೆಂಟ್ ಬಂತು, ಅಲ್ಲಿಂದ ಬಂತದಕ್ಕೆ ಈಗ ಸ್ವಲ್ಪ ಅದು ಚಾರ್ಜ್ ಆಗುತ್ತೆ. ಅವಾಗಿಂದ ಅವ್ರಿಗೆ ಏನಂದ್ರೆ ಭಾಷಣ ಕೇಳಿದ್ರೆ ಬೇಜಾರಾಗುತ್ತೆ. ನೋಡಿ ನಿಮ್ಮನ್ನ ನೋಡ್ಬೇಕು ಅಂತ ಆ ಓಲೈನ್ ಜೊತೆಗೆ ಮೂಗಂತೂ ಎಲ್ಲ ಬಂದಿದ್ದಾರೆ. ಆಮೇಲೆ ಎಷ್ಟಷ್ಟು ಜನ ಕನಸು ಕಾಣ್ತಾ ಇದ್ದಾರೆ ನಿಮ್ಗೆ ನೋಡಿ ಗೊತ್ತಿಲ್ಲ. ಅಣ್ಣವರೇ ತಲೆ ಮಾಡ್ಕೊಡ್ತಾರೆ. ಅಣ್ಣವರೇ ಎಡವರೇ ಸಿಕ್ಕಿದೆ ಎಲ್ಲ ಇಲ್ಲ. ಹಂಗಾದ್ರೆ ಏನೇನೋ ಆಸೆ ಇಟ್ಕೊಳಕ್ ಹೋಗ್ಬೇಡ್ರಿ. ನಾನು ನಿಮ್ಮ ಹಂಗೆ ಗಂಡು ಮಗ ನೋಡ್ರಿ ಫಸ್ಟ್ ಲಾಸ್ಟ್ ಮಾಡ್ಬಿಡ್ತಾರೆ. ಎಲ್ಲರಿಗೂ ತಣ್ಣೀರು ಹಚ್ಚಿಬಿಟ್ರಲ್ಲ ಅನ್ಯಾಯ. ನಮ್ಮ ಲಕ್ಷ್ಮೀಶ್ವರ ಮಕ್ಕಳು ಎಷ್ಟು ಬೇಜಾರು ಮಾಡ್ಕೊಂತಾರೆ. ಸಾಧ್ಯನೇ ಇಲ್ಲ ಸರ್. ಯಾಕಂತ ಹೇಳ್ತಾರೆ ಇದ್ರ ಬಗ್ಗೆ ಹೇಳಬೇಕು. ಇವತ್ತಿನ ತನಕ ನಾವು ಏನೇ ಕಲಾವಿದ್ರು ಇಷ್ಟು ಅನ್ನ ಮಾಡ್ತಾ ಇದೀವಿ, ಇಷ್ಟು ಒಳ್ಳೆ ಹೆಸರನ್ನ ಮಾಡ್ತಾ ಇದೀವಿ. ನಾನು ಮನೆ ಕೂಡ ಕಟ್ಟಿದ್ದೀನಿ. ಅದರಲ್ಲಿ 60% ಪಾಲು ಉತ್ತರ ಕರ್ನಾಟಕ ಕಡೆಗೆ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಇವತ್ತಿನವರೆಗೂ ಕಲಾವಿದರು ಜೀವಂತವಾಗಿದ್ದಾರೆ, ಆಮೇಲೆ ನಾಟಕದ ಕಂಪನಿಗಳು ಜೀವಂತವಾಗಿದೆ, ಉಸಿರಾಡ್ತಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಉತ್ತರ ಕರ್ನಾಟಕದಿಂದಾನೆ ಅಂತ ಹೇಳ್ಬೋದು. ಕರ್ನಾಟಕದಾದ್ಯಂತ ದೇಶ ವಿದೇಶಗಳಲ್ಲಿ ಎಲ್ಲ ಕಡೆ ಹೋಗ್ತೀನಿ, ಇಡೀ ಕರ್ನಾಟಕ ಸುತ್ತ ಹೋಗ್ತೀನಿ, ಹಲವಾರು ಸ್ಟೇಟ್ಗಳಿಗೆ ಹೋಗ್ತೀನಿ. ಬಟ್ ನನಗೆ ಉತ್ತರ ಕರ್ನಾಟಕದಲ್ಲಿ ಸಿಗೋ ಪ್ರೀತಿ, ಅಭಿಮಾನ, ಗೌರವ ಇದೆಯಲ್ಲ, ತುಂಬಾ ಅದನ್ನೇ ಹೇಳ್ಬೇಕು. ನಿಜವಾಗ್ಲೂ ಸರ್. ಯಾಕಂತ ಹೇಳಿದ್ರೆ ಇಲ್ಲಿನ ಜೋಳದ ರೊಟ್ಟಿ ಗಟ್ಟಿ ಇರ್ಬೋದು, ನಿಮ್ಮ ಮನಸ್ಸಿದೆಯಲ್ಲ ಬೆಣ್ಣೆ ಅಷ್ಟೇ ಸಾಫ್ಟ್ ಅಂತ ಹೇಳ್ಬೋದು. ಎಷ್ಟು ಮನೆಗಳಿಗೆ ಹೋಗಿದ್ದೀನಿ ಅಂದ್ರೆ ಅವ್ರಿಗೆ ಯಾವುದೇ ಹಿಂಜರಿಕೆ ಇರಲ್ಲ. ಕಲಾವಿದರಿಂದ ದೇವರ ತರ ಟ್ರೀಟ್ ಮಾಡ್ತೀರಲ್ಲ. ಉತ್ತರ ಕರ್ನಾಟಕ ನಮ್ಮ ನೆಕ್ಸ್ಟ್ ಜನರೇಷನ್, ಅದರ ನೆಕ್ಸ್ಟ್ ಜನರೇಷನ್ ತನಕ ಉದ್ಧಾರ ಆಗೋದು ಅದೇ ಕಾರಣಕ್ಕೆ. ಯಾಕಂತ ಹೇಳಿದ್ರೆ ಸರ್, ಒಬ್ಬ ಕಲಾವಿದ ಸ್ಟೇಜ್ ಮೇಲೆ ಬಂದು ಅಭಿನಯ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ನೋವುಗಳನ್ನ ಇಟ್ಕೊಂಡು ಆಕ್ಟ್ ಮಾಡಿ ಇನ್ನೊಬ್ಬರನ್ನ ಎಂಟರ್ಟೈನ್ ಮಾಡ್ತಾರೆ. ಬಟ್ ಅವ್ರನ್ನೆಲ್ಲ ನಾನು ಈ ಹಿಂದೆ ಡ್ರಾಮಾ ಕಂಪನಿಗಳಿಗೆ ಹೋದಾಗ ಲಾಠಿ ಚಾರ್ಜ್ ಮಾಡಿ ಜನನ ಓಡಿಸ್ತಾ ಇತ್ತು. ಇವಾಗ ಥಿಯೇಟರ್ ಅಲ್ಲಿ ಜನನೇ ಹೋಗಲ್ಲ. ರಿಯಾಲಿಟಿ ಶೋಗಳು ಯಾವ್ದಾದ್ರು ಸರಿಗಮಪ ಆಗಲಿ, ಮತ್ತೊಂದಾಗಲಿ, ಬಿಗ್ ಬಾಸ್ ಆಗಲಿ, ಜನ ಹೆಂಗೆ ಅಂದ್ರೆ ಇಲ್ಲಿ ಒಬ್ಬರು ವೋಟ್ ಮಾಡ್ಬೇಕು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮೆಸೇಜ್ 5-10 ರೂಪಾಯಿ ರೊಕ್ಕ ಆಗಲಿ ಕಳಿಸ್ತೇವೆ. ಕರೆಕ್ಟಾ? ನಮ್ಮ ಒಂದು ಮೆಸೇಜ್ ಮಾಡ್ರಿ, ಅವ್ರಿಗೆ ವೋಟ್ ಮಾಡ್ರಿ, 10 ರೂಪಾಯಿ ಅಂತ ಇದೆ ರೊಕ್ಕ ಅಂದ್ರೆ 15 ಆಗಲಿ ಕಳಿಸ್ತೇವೆ. ನಮ್ಮ ಆ ಕಡೆ ಸೈಡ್ 1 ರೂಪಾಯಿ ಆಗತ್ತೆ ಪಾಟ್ಕೊಂಡೆ ಎಲ್ಲ ಉಚಿತವಾಗಿ ಬೇಕು ಅಂತ. ಆದ್ರಿಂದ ನಿಜವಾದ ಪ್ರೀತಿಯುಳ್ಳವರು, ನಿಜವಾಗ್ಲೂ ಎಂಜಾಯ್ ಮಾಡೋರು, ಕಲಾವಿದರಿಗೆ ಗೌರವ ಕೊಡೋರು, ಹೊಟ್ಟೆ ತುಂಬ ಊಟ ಕೊಡೋರು, ಜೇಬು ತುಂಬ ದುಡ್ಡು ಕೊಡೋರು ಈ ನಮ್ಮ ಉತ್ತರ ಕರ್ನಾಟಕ ಬಂದು ಇದು ಇಲ್ಲಿ ಅಂತಲ್ಲ, ನಾವು ಈ ಭಾಗ ಬಂದು ಹೇಳ್ತೀನಿ ಅಂತಲ್ಲ, ಬೆಂಗಳೂರಿನಲ್ಲೂ ಹೇಳಿದ್ದೀವಿ. ಬೆಂಗಳೂರಿನಲ್ಲೂ ಹೇಳ್ತೀವಿ ನೋಡ್ರಿ. ಇದು ಯಾಕಂದ್ರೆ ನಾವು ಹೋದಾಗ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಹೋಗಿ ಎಲ್ಲ ಮೂಲೆಯಲ್ಲೂ ಇದ್ದಾರೆ.
ಅವ್ರು ಹೇಳ್ತಾ ಇರ್ತಲ್ಲ ಹೇಳ್ತೀನಿ ನೋಡ್ರಿ, ನೀವು ಇಷ್ಟು ಇದೀರಿ. ಯಾಕಂದ್ರೆ ಟೆನ್ನಿಸ್ ಕೃಷ್ಣ ಹಿರಿಯ ನಟ ಸರ್, ಯಾವುದು ನಮ್ಮ ಸಿನಿಮಾಗಳು ಬರ್ತಾ ಇಲ್ಲ. ಏನ್ ಹೇಳಿದ್ರು ಗೊತ್ತ ಅವ್ರು ಒಂದೇ ಮಾತು, ಉತ್ತರ ಕರ್ನಾಟಕ ಕೊಂಡೋಗ್ತೀನಿ, ನಾಟಕ ಮಾಡ್ಕೊಂಡು ಬಂದ್ಬಿಡ್ತೀನಿ, ಎಷ್ಟು ಬೇಕಾಗಿ ದುಡ್ಡು ಕೊಡ್ತಾರೆ ಹೊಟ್ಟೆ ತುಂಬ. ಅಂದ್ರೆ ಉತ್ತರ ಕರ್ನಾಟಕ ಹೋದ್ರೆ ಸಾಕು, ನಮಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತಾರೆ ಅಂತಾರೆ. ಆ ಮನೋಭಾವ. ಅದಕ್ಕೆ ಇವತ್ತಿಗೂ ಕೂಡ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಅದೇ ಹೇಳ್ತಿದ್ದು, ಮಳೆ ಬೆಳೆ ಕ್ಷಾಮ ಏನಾದ್ರೂ ಹೋಗ್ಲಿ, ಆದ್ರೆ ಒಬ್ಬ ಕೂಲಿ ಮಾಡೋದು ಕೂಡ ನಮ್ಗೆ ಎಷ್ಟಾಗಿದೆ ಎಷ್ಟನ್ನ ಕಲಾವಿದರಿಗೆ ಕೊಟ್ಟು ನಾಟಕನ ಬೆಳೆಸೋದು, ನಾಟಕದ ಕಂಪನಿನ ಬೆಳೆಸೋದು ಎಲ್ಲ ಮಾಡೋದು ಉತ್ತರ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಕರ್ನಾಟಕದ ಸಾಂಗ್ಗಳೇ